ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ. ನಾನು ಮಾರ್ನಿಂಗೇ ನಿಮಗೆ ಒಂದು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸಾಬುದಾನ ಪಾಯಸ. ಸಾಬುದಾನ ಅಂದರೆ ಸಬ್ಬಕ್ಕಿ ಅಂತ ಹೇಳ್ತೀವಲ್ಲ, ಅದನ್ನೇ ಸಾಬುದಾನ ಅಂತ ಹೇಳ್ತೀವಿ. ನೈಲಾನ್ ಸಬ್ಬಕ್ಕಿನ ತೊಗೋಬೇಕಿಲ್ಲಿ. ಒಂದು 2 ಬೌಲ್ ಆಗುವಷ್ಟು ನೈಲಾನ್ ಸಬ್ಬಕ್ಕಿನ ನಾನು ಈ ಥರ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಮೊದಲೇ ನೀವು ಚೆನ್ನಾಗಿ ತೊಳೆದು 1-2 ಸರ್ತಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ನೆನೆಸಿಟ್ಕೊಬೇಕು. ಈ ಥರ ನೆನೆದಿರಬೇಕು. ಸೊ ನಾನು ಮನೇಲಿ ಈ ಥರ ಬಿಗ್ ಬಾಸ್ ಬಂದು ನೋಡ್ತಾ ಇವತ್ತಿನ ವೀಡಿಯೋನ ಶುರು ಮಾಡಿದ್ದೀನಿ. ಸೊ ಬನ್ನಿ ಪಾಯಸ ಹೇಗೆ ಮಾಡೋದು ನೋಡೋಣ. ಹಾಗೆ ಬಿಗ್ ಬಾಸ್ ನೋಡ್ತಾ ಪಾಯಸ ತಿನ್ನೋಣ. ಈ ಥರ ಚೆನ್ನಾಗಿ ನೆಂದಿರೋಂಥ ಸಬ್ಬಕ್ಕಿನ ತೊಗೊಂಡು ನೋಡಿ, ಈ ಥರ ನೆಂದಿರಬೇಕು. ಕಾಣಿಸ್ತಾ ಇದೆಯಲ್ಲ, ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಾ ಇದೆ. ಈ ಥರ ನೆಂದಿರಬೇಕು. ಇದಕ್ಕೆ 1 ಬಟ್ಲು ಹಾಲು ಮತ್ತು ಡ್ರೈ ಫ್ರೂಟ್ಸು. ನಾನಿಲ್ಲಿ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ಮತ್ತು ಶುಗರು. ಇದು ಕೇಸರಿ ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ಹಾಕೋಬೋದು. ನಾನು ಮನೇಲಿತ್ತು ಅಂತೇಳಿ ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದು ಏಲಕ್ಕಿ. ಇದನ್ನು ಸ್ವಲ್ಪ ಪೌಡರ್ ಮಾಡಿಟ್ಕೊಳ್ಳಿ. ಇದು ಕಸ್ಟರ್ಡ್ ಪೌಡರು. ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಬೋದು. ನಾನು ಸ್ವಲ್ಪ ಥಿಕ್ನೆಸ್ ಕೊಡಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸು, ಸಿಂಪಲ್ ಇಂಗ್ರೀಡಿಯೆಂಟ್ಸು, ಟೇಸ್ಟಿ ಪಾಯಸ. ಸೊ ಮಾಡಿಕೊಂಡು ತಿನ್ಕೊತಾ ಇದ್ದರೆ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಒಲೆ ಹಚ್ಕೊಂಡು ಒಂದು ಮೀಡಿಯಮ್ ಸೈಜ್ ಪಾತ್ರೆ ಇಟ್ಕೊಂಡು ನಾನು ನೆನೆಸಿರೋಂತಹ ಸಬ್ಬಕ್ಕಿನ ಹಾಕ್ಕೊತಾ ಇದ್ದೀನಿ. ನೀರು ಸಮೇತನ ಹಾಕ್ಕೊಂಡಿದ್ದೀನಿ. ಇದನ್ನು ನೀರಲ್ಲೇ ಬೇಯಿಸ್ಕೋಬೇಕು. ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು. ಹಾಲಲ್ಲಿ ಬೇಯಿಸ್ಕೋಬೋದು. ಹಾಲಲ್ಲಿ ಬೇಯಿಸ್ಕೊಂಡ್ರೆ ಸ್ವಲ್ಪ ತಳ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ನಾನು ನೀರಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ 1-2 ಸ್ಪೂನ್ ತುಪ್ಪನ ಹಾಕಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿಟ್ಕೊಳ್ಳೋಣ. ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಈಗ ಇಲ್ಲಿ ನಾವೇನು ಬೇಯೋಕೆ ಇಟ್ಟಿದ್ವಲ್ಲ ಸಾಬುದಾನ, ಅದು ಬೇಯ್ತಾ ಇದೆ. ಇದು ಚೆನ್ನಾಗಿ ಕುದಿ ಬಂದು ಚೆನ್ನಾಗಿ ಬೇಯಬೇಕು. ನೆಂದಿರುತ್ತಲ್ಲ, ಸ್ವಲ್ಪ ಬೇಗನೆ ಬೇಯುತ್ತೆ. ಹಾಗೆ ಕುದೀತಾ ಇರೋದಕ್ಕೆ 1 ಸ್ಪೂನು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೇಯಬೇಕು. ಬೇಗ ಬೆಂದೋಗುತ್ತೆ. ನೆನೆಸಿಟ್ಟಿರ್ತೀವಲ್ಲ, ಬೇಗ ಬೆಂದೋಗ್ಬಿಡುತ್ತೆ. ಇದು ಮನೇಲಿ ಮಾಡಿರುವಂಥ ತುಪ್ಪ. ನಿಮಗೆ ತುಪ್ಪದ ವಿಡಿಯೋ ಆಲ್ರೆಡಿ ಬಂದಿದೆ, ಹೋಗಿ ಚೆಕ್ ಮಾಡಿ. ಸೊ ಈ ಥರ ಬೆಂದಿರಬೇಕು. ಈಗ ಒಂದೊಂದಾಗಿ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಶುಗರು ಮತ್ತು 1 ಕಪ್ ಹಾಲು. ಹಾಲು ನೀವು ಜಾಸ್ತಿನೇ ಹಾಕ್ಕೋಬೋದು. ಸೊ ಬೇಯೋದಕ್ಕೋಸ್ಕರ ನೀರನ್ನ ಸ್ವಲ್ಪ ಹಾಕ್ಕೊಂಡ್ರೆ, ನೀವು ಆಮೇಲೆ ಹಾಲನ್ನ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ 1 ಸ್ಪೂನ್ ತುಪ್ಪ, 1 ಬಟ್ಲು ಸಕ್ಕರೆ ಮತ್ತು 1 ಬಟ್ಲು ಹಾಲು, ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ 1-2 ಕುದಿ ಕುದಿಸ್ತಾ ಇದ್ದೀನಿ. ಸೊ ಬೆಂದಿದೆ. ಇವಾಗ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು. ನಿಮಗೆ ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ. ಸೊ ಹಂಗಾಗಿ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಆರಿದ ಮೇಲೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಸೊ ಇಷ್ಟು ತೆಳು ಇದ್ದರೆ ಸಾಕು. ಬೆಂದಿದೆ, ನೋಡ್ತಾ ಇರ್ಬೋದು ನೀವು. ಅದು ಏನು ಬಬಲ್ಸ್ ಆಗಿ ಒಂಥರ ಚೆನ್ನಾಗಿ ಬಂದಿದೆ. ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆ ಅಂದರೆ ಬೆಂದಿದೆ ಅಂತ ಅರ್ಥ. ಇಲ್ಲಿ ನಾನು ನೆನೆಸಿಟ್ಟಿರೋಂಥ ಕೇಸರಿನ ಹಾಕ್ಕೊತಾ ಇದ್ದೀನಿ. ಇದು ಹೇಳಿದ್ನಲ್ಲ, ಆಪ್ಷನಲ್ಲ. ಅದು ಒಂಥರ ರಿಚ್ನೆಸ್ ಫೀಲ್ ಆಗುತ್ತೆ, ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಅದು ಕಲರ್ ಕೂಡ ಒಂಥರ ಚೆನ್ನಾಗಿ ಕೊಡುತ್ತೆ. ಕೇಸರಿದು ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಹೆಲ್ತ್ಗೂ ಒಳ್ಳೆಯದು. ಅದಕ್ಕೋಸ್ಕರ
ಒಂದೆರಡು ದಳ ಕೇಸರಿನ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಇನ್ನೊಂದು 2 ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಸೊ ಈ ಥರ ನಾನು ಸ್ವೀಟ್ ರೆಸಿಪಿಗಳನ್ನ ಮಾಡ್ತಾಯಿರ್ತೀನಿ. ಸೊ ಎಲ್ಲರೂ ನಾನು ಅಪ್ಲೋಡ್ ಮಾಡೋವಂತಹ ಈ ಥರ ಚಿಕ್ಕ ಪುಟ್ಟ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದೇ ಥರ ನನಗೆ ಗೊತ್ತಿರೋವಂಥ ವೀಡಿಯೋಸ್ಗಳನ್ನ ನಾನು ರೆಸಿಪಿಗಳನ್ನ ನಿಮಗೋಸ್ಕರ ಮಾಡಿ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸೊ ಇದು ಇವಾಗ ಆಗ್ತಾಯಿದೆ, ಚೆನ್ನಾಗಿ ಬೆಂದಿದೆ. ಇನ್ನು ಸ್ವಲ್ಪ ಕುದಿಸಿಕೊಂಡ್ರೆ ಅದು ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಇದು ನಾನು ವರ್ಕಿಂಗ್ ಪ್ಲೇಸಲ್ಲಿ ನನ್ನ ಫ್ರೆಂಡ್ಸು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲಿ ನನ್ನ ಮಗಳಿಗೂ ನನ್ನ ಹಸ್ಬೆಂಡ್ಗೂ ತುಂಬಾ ಇಷ್ಟ. ಇನ್ನು ಬೇರೆ ಬೇರೆ ಪಾಯಸಗಳು ಎಲ್ಲ ಮಾಡ್ತಾಯಿರ್ತೀನಿ, ಸ್ವೀಟ್ಸ್ಗಳನ್ನೆಲ್ಲ ಮಾಡ್ತಾಯಿರ್ತೀನಿ ಡಿಫ್ರೆಂಟಾಗಿ. ಅದೆಲ್ಲ ವೀಡಿಯೋಸ್ ನಿಮಗೂ ಹಾಕ್ತಿರ್ತೀನಿ. ಸೊ ನನ್ನ ಫ್ರೆಂಡ್ಸು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಮಾಡೋ ಅಡುಗೆಗಳನ್ನೆಲ್ಲ. ಸೊ ಇದು ಇವಾಗ ಆಗಿದೆ. ಇದಕ್ಕೆ ನಾವು ಏನು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೊನೆಯಲ್ಲಿ ಆ್ಯಡ್ ಮಾಡೋಣ. ಏಲಕ್ಕಿನ ಕೊನೆಯಲ್ಲಿ ಹಾಕೋದ್ರಿಂದ ಅದರದ್ದು ಫ್ಲೇವರ್ ನಮಗೆ ಹಾಗೆ ಉಳ್ಕೊಳ್ಳುತ್ತೆ. ಅದರಲ್ಲಿ ಮೊದಲೇ ಹಾಕ್ಬಿಟ್ಟು ಕುದಿಸಿದ್ರೆ ಫ್ಲೇವರ್ ಎಲ್ಲ ಹೊರಟೋಗ್ಬಿಡುತ್ತೆ. ಸೊ ಹಂಗಾಗಿ ಏಲಕ್ಕಿನ ನಾವು ಕೊನೆಯಲ್ಲಿ ಹಾಕ್ಕೋಬೇಕು. ಸೊ ನೋಡಿ, ಈ ಥರ ಇಷ್ಟು ತೆಳುವಿದ್ರೆ ನಿಮಗೆ ಆರಿದ್ಮೇಲೆ ಒಳ್ಳೆ ಹದ ಬರುತ್ತೆ. ಸೊ ಇಷ್ಟು ತೆಳುವಾಗಿ ಮಾಡ್ಕೋಬೇಕು. ಇಷ್ಟೇ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ನೋಡಿ ಒಂದೊಳ್ಳೆ ಸ್ವೀಟ್ ರೆಡಿ ಆಗೋಯ್ತು. ಅದು ಸಿಂಪಲ್ ರೆಸಿಪಿಗಳನ್ನೇ ಮಾಡ್ತಾಯಿರ್ತೀನಿ, ಆದರೂ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ ನನಗೆ. ಫ್ಯಾಮಿಲಿಯಲ್ಲಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಅಷ್ಟೇ ತುಂಬ ಟೇಸ್ಟಿಯಾಗಿ ಮಾಡ್ತೀಯ ನೀನು ಅಂತ ಹೇಳ್ತಾ ಇರ್ತಾರೆ. ಸೊ ಇದು ಇನ್ನೊಂದು ಇಂಗ್ರೀಡಿಯೆಂಟ್ ಮರ್ತೋಗಿದೆ, ತೋರಿಸಿದ್ನಲ್ಲ ನಿಮಗೆ, ಕಸ್ಟರ್ಡ್ ಪೌಡರು. ಅದನ್ನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಆ್ಯಡ್ ಮಾಡಿದ್ಮೇಲೆ ಇನ್ನೊಂದು ಕುದಿ ಬಂದರೆ ಸ್ವಲ್ಪ ಥಿಕ್ನೆಸ್ ಕೊಡುತ್ತೆ ಅನ್ನೋದಕ್ಕೋಸ್ಕರ, ಮತ್ತು ಟೇಸ್ಟ್ ಕೂಡ ನಿಮಗೆ ಎನ್ಹಾನ್ಸ್ ಆಗುತ್ತೆ ಇದರಿಂದ. ಹಾಗಾಗಿ ಅದನ್ನು ಕೊನೆಯಲ್ಲೆಲ್ಲ ಹಾಕ್ಕೊಂಡು ಕುದಿಸ್ಕೊತಾರೆ. ಸೊ ಇವಾಗ ಪಾಯಸ ರೆಡಿಯಾಗಿದೆ. ಎಲ್ಲರೂ ಇದೇ ಥರ ನೋಡಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ತಿಂದು ಟೇಸ್ಟ್ ಹೇಗಿತ್ತು ಅಂತ ನನಗೆ ಹೇಳಿ. ನಮ್ಮ ಮನೇಲಿ ನಾನು ಮಾಡಿದ ಪಾಯಸ ಅಂತೂ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನನ್ನ ಫ್ರೆಂಡ್ಸ್ಗೂ ತೊಗೊಂಡೋಗಿ ಕೊಟ್ಟೆ, ಅವರು ಕೂಡ ತುಂಬ ಇಷ್ಟಪಟ್ಟು ತಿಂದರು. ಮನೆಯಲ್ಲೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂದರು. ಸೊ ಇದೇ ಥರ ನನ್ನ ಈ ಥರ ಸಿಂಪಲ್ ವೀಡಿಯೋಸ್ಗಳನ್ನ ನೋಡ್ತಾಯಿರಿ. ನನಗೋಸ್ಕರ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನನ್ನು ಸಪೋರ್ಟ್ ಮಾಡಿ. ಸೊ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಶ್ವಿನಿ ವಿನು ಕನ್ನಡ ವ್ಲಾಗ್ಸ್ ಅಂತ ನನ್ನ ಚಾನಲ್ ಹೆಸರು. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸೊ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಅವಶ್ಯಕತೆ ಇದೆ. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.